ನಮಸ್ಕಾರ, ನಾನು ಮಂಜುನಾಥ್ ಬೇರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಕೆಲವರು ಸೋಷಿಯಲ್ ಮೀಡಿಯಾದ ತೆವಲಿಗೋಸ್ಕರ, ತಮ್ಮ ತೀಟೆಗೋಸ್ಕರ, ತಮ್ಮ ಚೂಲುಗೋಸ್ಕರ ಬೇರೆಯವರ ಮಾನ ಮರ್ಯಾದೆಯನ್ನು ಯಾವ ರೀತಿಯಾಗಿ ಹರಾಜು ಹಾಕ್ತಾರೆ ಅನ್ನೋದಕ್ಕೆ ಈ ಒಂದು ಸುದ್ದಿ ಸ್ಪಷ್ಟ ನಿದರ್ಶನ. ಅಯೋಗ್ಯ, ನಾಲಾಯಕ, ದರಿದ್ರ, ನಾಚಿಕೆಗೆಟ್ಟ, ಮಾನ ಮರ್ಯಾದೆ ಇಲ್ಲದ ದರಿದ್ರಗಳು ಅಂತ ಹೇಳಿದ್ರೆ ಈ ಇನ್ನೇನು ಪದ ಬಳಸಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಕನಿಷ್ಠ ಜ್ಞಾನ ಇಲ್ಲದಂತಹ ಅಯೋಗ್ಯರನ್ನ ನೀವು ಪೂಜಿಸ್ತಿರಲ್ಲ, ನಿಮ್ಮ ತಪ್ಪದು. ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆಯವರ ಮನೆ ಹೆಣ್ಣು ಮಕ್ಕಳನ್ನ ರಾಜಾರೋಷವಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ. ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಅನ್ನುವಂತಹ ಕನಿಷ್ಠ ಜ್ಞಾನ ಇಲ್ಲದಂತಹ ಅಯೋಗ್ಯ, ನಾಲಾಯಕು, ಮನುಷ್ಯತ್ವ ಇಲ್ಲದಂತಹ, ಕನಿಷ್ಠ ಜ್ಞಾನ ಇಲ್ಲದಂತಹ ಅಯೋಗ್ಯ ಈ ಮಲ್ಲಿಕಾರ್ಜುನನ ಬಗ್ಗೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿದ್ದೇನೆ. ಇವನು ತನ್ನ ಪೇಜಲ್ಲಿ 1000 ಹಾಕೊಳ್ಳಿ ತನ್ನ ವಿಡಿಯೋಗಳು, ನಮಗೇನಾದ್ರ ಬಗ್ಗೆ ಅಭ್ಯಂತರ ಇಲ್ಲ. 1000 ವಿಡಿಯೋಗಳನ್ನು ಮಾಡಿಕೊಳ್ಳಿ. ಇವತ್ತು ಒಂದು ಹೆಣ್ಣು ಮಗಳ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದಂತಹ ನಾಲಾಯಕ ಅಯೋಗ್ಯ ಇವನು. ದೇವರು ಅಂತ ಹೇಳ್ಕೊಂತಿರ್ತಾನಂತೆ ಆ ಭಾಗದಲ್ಲಿ, ಯಾದಗಿರಿ ಜಿಲ್ಲೆ ಭಾಗದಲ್ಲಿ ಮಹಾರೋಜ ಅನ್ನುವಂತಹ ಊರಿನಲ್ಲಿ ಏನೋ ದೇವರು ಹೇಳ್ತಾನಂತೆ ಅಯೋಗ್ಯ ತಗೊಂಬಂದು. ಅಯೋಗ್ಯ ಮಲ್ಲಿಕಾರ್ಜುನ, ನಿನಗೊಂದು ಪ್ರಶ್ನೆ ಸವಾಲು ಹಾಕ್ತೇನೆ ನಾನು. ಏನು ಅಂತ ಹೇಳಿದ್ರೆ, ಆ ಹೆಣ್ಣು ಮಗಳ ಮಾನ ಹಾನಿ ಆಗುತ್ತೆ ಅನ್ನುವಂತಹ ಕನಿಷ್ಠ ಜ್ಞಾನವೂ ಕೂಡ ನಿನಗಿಲ್ಲ. ನೀನು ದೇವರು ಹೇಳ್ತೀನಿ ಅಂತ ಹೇಳ್ತೀಯಲ್ಲ, ಇದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು ನಿನಗೆ ಗೊತ್ತಿರಬೇಕಾಗಿತ್ತಲ್ಲ. ಯಾಕೆ ಗೊತ್ತಾಗಿಲ್ಲ? ಬೇರೆಯವರೇ ಮನೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಅಷ್ಟೊಂದು ತಾತ್ಸಾರನ ಹೆಂಗ ಬೇಕಂಗೆ ಮೈ ಮುಟ್ಟಿ. ನಾನು ಇವತ್ತು ತುಂಬಾ ಪದಗಳನ್ನ ಈ ಹೆಣ್ಣು ಮಗಳ ವಿಚಾರವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಈ ಅಯೋಗ್ಯನ ಬಗ್ಗೆ ಮಾತನಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಏನೂ ಕರೆಯದ, ಏನೂ ಗೊತ್ತಾಗದ ಆ ಕಂದಮ್ಮ 12 ವರ್ಷ ಇರ್ಬೋದು ಆ ಹುಡುಗಿಗೆ. ಪಾಪ ಪಾಲಕರಿಗೂ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿ, ಏನೋ ನಮ್ಮ ಮನೆಗೆ ಯಾರೋ ಒಬ್ಬ ಬಂದಿದ್ದಾನೆ ಗುರು ಅಂತ ಹೇಳಿ ಅವರು ಆಯ್ತು ಅಂತ ಹೇಳಿ ಬಿಟ್ಟಿದ್ದಾರೆ. ಇವತ್ತು ಎಲ್ಲಿಗೆ ಹೋಗಿ ನಿಂತಿದೆ ಆ ವಿಡಿಯೋದ ಪರಿಸ್ಥಿತಿ, ಆ ಯುವತಿಯ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ. ನಾಳೆ ಆ ಯುವತಿ ಸ್ಕೂಲಿಗೆ ಹೋಗಬೇಕು ಅಥವಾ ಹೊರಗಡೆ ಓಡಾಡಬೇಕು ಅಂತ ಹೇಳಿದ್ರೆ ಸಮಾಜ ಆ ಯುವತಿಯನ್ನು ನೋಡುವ ದೃಷ್ಟಿ ಹೇಗೆ ಇರುತ್ತೆ? ಇದೆಲ್ಲವೂ ಕೂಡ ಅರಿವಿನಲ್ಲಿ ಇರಬೇಕಾಗಿತ್ತಲ್ಲ. ಹೊಟ್ಟೆಗೆ ಅನ್ನ ತಿಂತೀಯಲ್ಲಪ್ಪ ಮಲ್ಲಿಕಾರ್ಜುನ, ಹೊಟ್ಟೆಗೆ ಅನ್ನ ತಿಂತೀಯ ತಾನೆ? ಬೆಳಗಾದ ದಿನ ಏನು ಹೇಸಿಗೆ ತಿಂತೀಯ? ನೀನು ತಿಂತೀಯಾ? ಯಾಕೆ ಇಷ್ಟೊಂದು ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನು 1000 ಮಾಡೋ ನನಗದ್ರ ಪ್ರಶ್ನೆ ಇಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಡಬೇಕಾದ್ರೆ ವಿಡಿಯೋಗಳು ಯೋಚನೆ ಮಾಡಬೇಕಾ? ಮೈನರ್ ಅದೇ ಹುಡುಗಿ, ಅವಳ ಜೊತೆ ಮುದ್ದಾಡಿದಂತಹ ವಿಡಿಯೋ ನೀವು ಯಾವುದೇ ಉದ್ದೇಶ ಇಟ್ಕೊಂಡು ಮುದ್ದಾಡು, ನಾನು ಬೇಡ ಅಂತ ಹೇಳೋದಿಲ್ಲ. ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಒಬ್ಬ ಗುರುವಾಗಿ, ಮತ್ತೊಂದಾಗಿ ಏನೇ ಮಾಡು. ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಬಿಟ್ರೆ ಏನಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇರಬೇಕಲ್ವಾ? ಏನಾಗ್ತಾ ಇದೆ ಇವತ್ತು? ಇಡೀ ರಾಜ್ಯದ ಮುಂದೆ ಹೆಣ್ಣು ಮಗಳ ತಲೆ ತಗ್ಗಿಸುವಂತಾಗಿದೆ ನೀನು ಮಾಡುವಂಥ ಹೇಸಿಗೆ ಕೆಲಸಕ್ಕೆ. ನಿನ್ನ ತೆವರಿಗೆ ನೀನು ವಿಡಿಯೋ ಹಾಕೊಂಡಿದ್ದೆ, ಜನ ನೋಡಲಿ, ವ್ಯೂಸ್ ಬರಲಿ, ಫೇಮಸ್ ಆಗಲಿ ಅಂತೇಳಿ ವಿಡಿಯೋಗಳನ್ನು ಹಾಕೊಂಡಿದ್ದೆ. ಜನ ನೋಡಿದ್ರು, ವಿಡಿಯೋ ವೈರಲ್ ಆಯಿತು, ನೀನು ಫೇಮಸ್ ಆದೆ. ಹೆಣ್ಣು ಮಗಳು ಭಾಳ ಹಾಳಾಗೋಯ್ತಲ್ಲ, ಹೆಣ್ಣು ಮಗಳ ಮಾನ ಮರ್ಯಾದೆ ಸಮಾಜದ ಮುಂದೆ ಬೆತ್ತಲಾಯ್ತಲ್ಲ. ಯಾರದಕ್ಕೆ ಜವಾಬ್ದಾರಿ? ಅಯೋಗ್ಯರ ತಗೊಂಡ್ಬಂದು ಇಂಥವರೆಲ್ಲ ದೇವರಂತೆ, ನಾಲಾಯಕನ ಮಕ್ಕಳು ಇವರೆಲ್ಲ. ಇವನು ಒಬ್ಬ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಜನ ಇದ್ದಾರೆ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇದ್ದಾರೆ ಇಂತಹ ಅಯೋಗ್ಯರು. ಅವನು ಯಾರೋ ರಶೀದ್ ಅಂತ ಒಬ್ಬ ಇದ್ದ, ಅವನು ಅದೇ ಥರ ಮಾಡ್ತಾ ಇದ್ದ. ಅಂದರೆ ನಮ್ಮ ಮಕ್ಕಳು ಮಾಡಿಸ್ತೀವಿ ಮತ್ತೊಂದು ಜನಗಳ ಸೇರಿಸ್ಕೊಂಡು ಏನಾದ್ರು ಕುಂಗಿ ಹೋಗ್ತಾ ಇದ್ದ. ಇಡೀ ಗ್ರಾಮದ ಜನ ಓಡಾಡಿಸ್ಕೊಂಡು ಕೊಡೋದು ಅಯೋಗ್ಯನಿಗೆ. ಅವನು ಇನ್ನೊಬ್ಬ ಇದ್ದಾನೆ ಗಜಾನಂದ ಅಂತೇಳಿ, ಅವನಿಗೆ ಅಪ್ಪಾಜಿ ಅಂತ ಹೆಸರು ಬೇರೆ ಓಡಾಡ್ತಾನೆ. ಇವರೆಲ್ಲರೂ ಕೂಡ ಸ್ವಯಂ ಘೋಷಿತ ಮುತ್ಯಾಗಳು. ಇವರು ವಯಸ್ಸು ನೋಡಿದ್ರೆ 18 ರಿಂದ 20, ತಲೆ ಇನ್ನೂ ಮಾಸಾಗಿಲ್ಲ ಇವರಿಗೆ. ಅಯೋಗ್ಯನ ತಗೊಂಡ್ಬಂದು ದೇವರ ಹೆಸರಲ್ಲಿ ದಂಧೆ ಮಾಡೋದಕ್ಕೆ ನಿಂತಿದ್ದಾರೆ ಇವರೆಲ್ಲ. ದಿನ ಬೆಳಗಾದ್ರೆ ನಾನು ದೇವರಿಗೆ ನಮಸ್ಕಾರ ಮಾಡ್ತೇನೆ, ದೇವಸ್ಥಾನಕ್ಕೆ ಹೋಗ್ತೇನೆ, ಯಾವುದೋ ಒಂದು ದೇವರ ಮೂರ್ತಿಯ ಮುಂದೆ ನಿಂತ್ಕೊಂಡು ಭಗವಂತನನ್ನು ಒಳ್ಳೇದು ಮಾಡಪ್ಪ, ಇವತ್ತಿನ ದಿನ ಚೆನ್ನಾಗಿಲ್ಲ ಅಂತ ಕೈ ಮುಗಿತೇನೆ. ದೇವರನ್ನ ನಂಬಿ ಜನ ದೇವರ ಹತ್ರ ಹೋಗಿ. ಶಕ್ತಿ ಇಲ್ಲದೆ ಯಾವುದು ಕೂಡ ಇಲ್ಲ. ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂತ ಹೇಳಿದ್ರೆ ಭಗವಂತನ ಅಪ್ಪಣೆ ಇಲ್ಲದೆ ಯಾವುದು ಕೂಡ ಅಲ್ಲಾಡೋದಿಲ್ಲ. ನಾನು ಕೂಡ ನಂಬ್ತೀನಿ ದೇವರಿಗೆ. ನಾವೇ ದೇವರು ಅಂತ ಹೇಳಿ ಓಡಾಡ್ತಿರಲ್ಲ, ನಿಮ್ಮಂಥ ಅಯೋಗ್ಯರು, ಮೂರ್ಖರು, ನಾಲಾಯಕ ದರಿದ್ರಗಳು ಅಯೋಗ್ಯರನ್ನ ತೆಗೆದುಕೊಂಡು ಮಕ್ಕಳ ಹಕ್ಕು ಆಯೋಗದ ಅಧ್ಯಕ್ಷರು ಮಾತನಾಡಿದ್ದಾರೆ. ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ಅಯೋಗ್ಯನ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಒತ್ತು ಒಳಗೆ ಹಾಕಬೇಕು. ಕೇಳಿಸ್ಕೊಳ್ಳಿ ಏನು ಮಾತಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಲ್ಲಿಕಾರ್ಜುನ್ ಮುತ್ತೆ ಅನ್ನೋ ವ್ಯಕ್ತಿಯು ಅಪ್ರಾಪ್ತ ಒಂದು ಮಗುವಿನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅನ್ನೋ ಕುರಿತು ಕಳೆದ 2 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಆ ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದ ಆಯೋಗವು ಇವತ್ತಿನ ದಿವಸ SP ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಖುದ್ದಾಗಿ ಪರಿಶೀಲಿಸುವ ಮೂಲಕ ಆ ಒಂದು ಕಾನೂನಿನ ಕ್ರಮ ಕೈಗೊಂಡಂಥ ಕ್ರಮದ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕಂತೇಳಿ ಈಗಾಗಲೇ ನಾವು ಕೋರಿದ್ದೇವೆ. ಹೀಗಾಗಿ ಸೂಕ್ತ ಕ್ರಮ ಜರುಗಿಸುವ ವಿಶ್ವಾಸ ಆಯೋಗಕ್ಕಿದೆ. ಮುಂದಿನ ವರದಿಯನ್ನು ಆಧರಿಸಿ ಮುಂದಿನ ಸೂಕ್ತ ಕ್ರಮಕ್ಕೆ ಆಯೋಗ ಮುಂದಾಗಲಿದೆ. ಮಕ್ಕಳ ಆಯೋಗದ ಅಧ್ಯಕ್ಷರು ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ಪೋಷಕರು ಈ ಒಂದು ವಿಡಿಯೋ ಬಗ್ಗೆ ಕಂಪ್ಲೇಂಟ್ ದೂರು ದಾಖಲಿಸದೇ ಇರಬಹುದು, ಆದರೆ
18 ವರ್ಷಕ್ಕಿಂತ ಕೆಳಗಿರುವಂತಹ ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದಂಥ ಸಂದರ್ಭದಲ್ಲಿ, ಅಶ್ಲೀಲವಾಗಿ ನಡ್ಕೊಂಡಂಥ ಸಂದರ್ಭದಲ್ಲಿ, ಕೆಟ್ಟದಾಗಿ ಪದಬಳಕೆ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳ ಆಯೋಗ ಅಂತಕ್ಕಂಥದ್ದು ಒಂದಿದೆ. ಅದರ ಆಕ್ಟ್ ಅಲ್ಲಿ ಅಂತಂದ್ರೆ, ಅದರ ಅಡಿಯಲ್ಲಿ ಅಂತಂದ್ರೆ ಯಾರು ಅಸಹ್ಯವಾಗಿ ನಡ್ಕೊಂಡಿರ್ತಾರೋ, ಯಾರು ಕೆಟ್ಟದಾಗಿ ಮಾತನಾಡಿರ್ತಾರೋ ಅಂತ ಅಯೋಗ್ಯರ ವಿರುದ್ಧ ಅಂತಂದ್ರೆ ಇವರು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲು ಮಾಡ್ಕೊಳ್ತಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಇದು ಕಂಪ್ಲೇಂಟ್ ಕಾಪಿ. ಮಕ್ಕಳ ಆಯೋಗದ ಅಧ್ಯಕ್ಷರು ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ. ನಾಳೆ ಎಫ್ಐಆರ್ ಕೂಡ ಆಗುತ್ತೆ. ಏನಿದೆ ಕಂಪ್ಲೇಂಟ್ ಅಲ್ಲಿ? ಸಾಮಾಜಿಕ ಜಾಲತಾಣದಲ್ಲಿ ಯಾದಗಿರಿ ಜಿಲ್ಲೆಯ ಮಹಾಲ್ರೋಜ ಅನ್ನುವಂತಹ ಗ್ರಾಮದ ಮಲ್ಲಿಕಾರ್ಜುನ ಮುತ್ಯ ಎಂಬಾತ ಯುವತಿಯೊಡನೆ ಅಸಭ್ಯ ವರ್ತನೆ ಮಾಡಿದ್ದಾನೆ ಎಂಬ ವಿಡಿಯೋ ತುಣುಕೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಅದರ ಆಧಾರದ ಮೇಲೆ, ವಿಡಿಯೋ ತುಣುಕಿನ ಆಧಾರದ ಮೇಲೆ ನಾವು ಈತನ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದೇವೆ ಅಂತೇಳಿ ಮಕ್ಕಳ ಹಕ್ಕು ಆಯೋಗದ ಅಧ್ಯಕ್ಷರು ಅಂತಂದ್ರೆ ದೂರನ್ನು ಬರೆದಿದ್ದಾರೆ. SP ಅವರು ಇದನ್ನ ಸುಮ್ಮನೆ ಬಿಡಬಾರದು. ಮತ್ತೊಬ್ಬರ ಮನೆ ಹೆಣ್ಣು ಮಕ್ಕಳ ಮೈ ಮುಟ್ಟಿ ತೆವಲು ತೀರಿಸಿಕೊಳ್ಳುವಂತಹ ಇಂಥ ಅಯೋಗ್ಯರು ಇವತ್ತು ನನಗೆ ನೀವು ಮುಟ್ಟಿರೋದಕ್ಕೆ ಬೇಜಾರಿಲ್ಲ, ಮುಟ್ಟಿರೋದಕ್ಕೆ ನನಗೆ ಬೇಜಾರಿಲ್ಲ. ಇವತ್ತು ಈಗಲೂ ಹೇಳ್ತೀನಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಮುಟ್ಟಿರೋದಕ್ಕೆ ನನಗೆ ಬೇಜಾರಿಲ್ಲ. ನೀವು ಒಳ್ಳೆ ಉದ್ದೇಶದಿಂದ ಮುಟ್ಟಿರ್ಬೋದು. ವಿಡಿಯೋ ಹಾಕಲಿಕ್ಕೆ ನನಗೆ ಅಧಿಕಾರ ಯಾವನು ಕೊಟ್ಟವನು? ಅಯೋಗ್ಯ. ವಿಡಿಯೋ ಹಾಕಲಿಕ್ಕೆ ಅಧಿಕಾರ ಯಾವನು ಕೊಟ್ಟವನು ನಿನಗೆ? ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷ ಗಟ್ಟಲೆ, ಮಿಲಿಯನ್ ಗಟ್ಟಲೆ ನ್ಯೂಸ್ ಹೋಗ್ತಾ ಇದೆ. ಆ ಮಗುವಿನ ಪರಿಸ್ಥಿತಿ ಏನಾಗುತ್ತೆ? ಸೋಷಿಯಲ್ ಮೀಡಿಯಾದ ತೆವಲಿಗೋಸ್ಕರ ಅಂತಂದ್ರೆ ಹಿಂದೆ ಮುಂದೆ ನೋಡಿದೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ಕೂಡ ನೋಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀರಿ ಅಂತ ಹೇಳಿದ್ರೆ, 18 ವರ್ಷ ಅಲ್ಲದ ಯುವತಿಯ ಮುಖಾಬ್ಲರ್ ಮಾಡಿದ ವಿಡಿಯೋಗಳನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಎಂಥ ದರಿದ್ರಗಳಿದ್ದೀರಿ. ಆಮೇಲೆ ನಿಮಗೆ ಎಂಥ ಶಿಕ್ಷಣದ ಕೊರತೆ ಇದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗುತ್ತೆ. ಮೊದಲೇ ಆ ಭಾಗದಲ್ಲಿ ಶಿಕ್ಷಣದ ಕೊರತೆ ಇದೆ. ಎದೆ ಸೇರಿದ್ರೆ 4 ಅಕ್ಷರ ಇಲ್ಲ ಇವರಿಗೆ. ಇವರೆಲ್ಲ ದೇವತಾ ಮಾನವರು, ಸ್ವಯಂ ಘೋಷಿತ ದೇವರುಗಳು ಇವರು. ಯೋಗ್ಯ ತಗೊಂಡು ಎದೆ ಸೇರಿದ್ರೆ 4 ಅಕ್ಷರ ಇಲ್ಲ ಇವರಿಗೆ. ದಿನ ಬೆಳಗಾದ್ರೆ 40 ಲಕ್ಷ 50 ಲಕ್ಷ ಕಾಲ ಓಡಾಡ್ತಾರೆ. ಎಲ್ಲಿಂದ ಬರ್ತಾರೆ ನಿಮಗೆ? ಇದೆಲ್ಲ ದೇವರ ಹೆಸರಲ್ಲಿ ದಂಧೆ ಮಾಡಿ ಅಂತಂದ್ರೆ ಈ ಥರ ಓಡಾಡ್ತಾರೆ ನೀವು. ಮತ್ತೊಬ್ಬರ ಮನೆ ಹೆಣ್ಮಕ್ಳನ್ನ ಬೀದಿಗೆ ತಂದಿಸಿರೋ ಅಯೋಗ್ಯ ಮಲ್ಲಿಕಾರ್ಜುನ ಅಂತ ಕರಿತೀನಿ ನಾನು ನಿಮಗೆ. ಆ ಮಗುವಿನ ಮಾನವನ ನಿಮಗೆ ತಂದುಕೊಡ್ಲಿಕ್ಕೆ ಆಗ್ತದ? ಆಗತ್ತಾ ಇವತ್ತು ನಿನಗೆ? ಶಿಸ್ತು ಕ್ರಮ ಆಗಬೇಕು. ಈ ಅಯೋಗ್ಯ ಮಲ್ಲಿಕಾರ್ಜುನನ ವಿರುದ್ಧ ಶಿಸ್ತು ಕ್ರಮ ಆಗಬೇಕು. ಆಗದೇ ಇದ್ರೆ ನಾವು ಕೂಡ ಬಿಡೋದಿಲ್ಲ. ನಾನು ಇಷ್ಟು ದಿವಸ ಹೋಗ್ಲಿ ಬಿಡು ಏನೋ ಮಾಡ್ತಾ ಇದ್ದಾರೆ ಅಂತ ಸುಮ್ಮನಾಗಿದ್ದೆ. ಇನ್ನು ಮೇಲೆ ಮತ್ತೆ ಶುರು ಹಚ್ಕೊಳ್ತೀನಿ. ನೀವು ಯಾರ್ಯಾರು ನಾನು ಚೂತ್ಯ ಮುತ್ಯಗಳು ಅಂತಾನೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ಗೆ. ನಿಮ್ಮಂಥ ಚೂತ್ಯಗಳನ್ನು ಸಮಾಜದಿಂದ ಕಿತ್ತೋಗಿ ಅವ್ರು ಬಿಡೋದಿಲ್ಲ. ಈ ಚೂತ್ಯಗಳನ್ನು ಮತ್ತೆ ನಾನು ಬೆನ್ನು ಹತ್ತೇನೆ. ನೋಡೋಣ, ನಿಮ್ಮ ದಂಧೆಯನ್ನು ನಿಲ್ಲಿಸಲಿ, ಏನೋ ಮಾಡಲಿ ಹೋಗ್ಲಿ ಬಿಡು ಅಂತ ಸುಮ್ಮನಾದ್ರೆ ಇಂತಹ ನೀಚ್ ಕೆಲಸ ಮಾಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ. ತಮಾಷೆ ಅಲ್ಲ ನಿಮಗೆ? ಮತ್ತೊಬ್ಬರ ಹೆಣ್ಮಕ್ಳು ಅಂದ್ರೆ ತಮಾಷೆ ಅಲ್ಲ? ತಮಾಷೆ ಮಾಡ್ತೀರಾ ಮತ್ತೊಬ್ಬರ ಹೆಣ್ಮಕ್ಳ ಜೊತೆಗೆ, ಚಲಾಟ ಆಡ್ತೀರಾ ಮತ್ತೊಬ್ಬರ ಹೆಣ್ಮಕ್ಳ ಜೊತೆಗೆ, ಅವ್ರ ಜೀವನದ ಜೊತೆ ಚಲಾಟ ಆಡ್ತೀರಾ. ನಾಲಾಯಕರನ್ನ ತಗೊಂಬಂದು, ಅಯೋಗ್ಯರ ತಗೊಂಬಂದು, ದರಿದ್ರಗಳು ತಗೊಂಬಂದು, ಎಷ್ಟು ಕೆಟ್ಟ ಪದಗಳ ಬಂದ ಬಾಯಲ್ಲಿ ನಾವು ಕೆಲವೊಂದನ್ನು ಮಾತಾಡುವ ಹಾಗಿಲ್ಲ. ಇಲ್ಲಿ ಏನು ಮಾಡ್ತೀರಾ ಇಂಥ ಅಯೋಗ್ಯರು? ನೋಡೋಣ ಏನು ಮಾಡ್ತಾರೆ SP ಅವರು. ಈ ಮಲ್ಲಿಕಾರ್ಜುನನ ಬಗ್ಗೆ ಪ್ರತಿಯೊಂದು ಕೂಡ ಅಂತಂದ್ರೆ ನಾವು ಬಿಚ್ಚಿಡುವಂತಹ ಕೆಲಸವನ್ನು ಮಾಡ್ತೇವೆ. ಮಹಲ ರೋಜಾದಲ್ಲಿ ಮಾಡ್ತಾ ಇರುವಂತಹ ನಿನ್ನ ನೀಚ ಕೆಲಸವನ್ನ ನೀನು ಏನೇನಾಗ್ತದೆ ನನಗೆ ಗೊತ್ತಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿಯಾಗಿ ನೀವು ಸತ್ತವರ ಗದಿಗೆ ಮೇಲೆ ಕುತ್ಕೊಂಡು ದೇವರು ಹೇಳ್ತೀರೋ ಅಂತ ನಮ್ಗೆ ಗೊತ್ತಿದೆ. ನಾನು ನೋಡಿದ್ದೀನಿ. ನಿಮ್ಮ ಜಾತಕವನ್ನು ನಾನು ಬಿಚ್ಚಿಡದೆ ಇದ್ರೆ ಆವಾಗ ಕೇಳಿ ಮಾಡಿ. ಇನ್ಮೇಲೆ ಸೋಷಿಯಲ್ ಮೀಡಿಯಾದ ಮೂಲಕ ಮತ್ತೊಬ್ಬರ ಮನೆ ಹೆಣ್ಮಕ್ಳ ಮಾನ ಹರಾಜಾಗ್ತೀರಾ ಅಯೋಗ್ಯರು ತಗೊಂಬಂದು. SP ಅವ್ರ ಬಗ್ಗೆ ಗಮನ ಹರಿಸಬೇಕು. ಈ ಅಯೋಗ್ಯನ ವಿರುದ್ಧ ತಕ್ಷಣಕ್ಕೆ ಕ್ರಮ ಆಗಬೇಕು. ಇಲ್ಲ ಹೋದ್ರೆ ನಾವಂತೂ ಬಿಡೋದಿಲ್ಲ. ಕುಟುಂಬದವ್ರು ಏನೇ ಹೇಳ್ಬೋದು, ಆದರೆ ಮಾನಹಾನಿಯಾಗಿರೋದು ಕುಟುಂಬದವ್ರದಲ್ಲ, ಆ ಯುವತಿಯ ಮಾನಹಾನಿಯಾಗಿದೆ. ಯುವತಿಗೆ ನ್ಯಾಯ ಕೊಡಿಸೋರು ಯಾರು? ಮುಖಾಬ್ಲರ್ ಮಾಡದೆ ಸೋಷಿಯಲ್ ಮೀಡಿಯಾದಲ್ಲಿ ರಾಜಾರೋಷವಾಗಿ ಹಾಕೊಳ್ತಾರೆ ಅಯೋಗ್ಯರು ತಗೊಂಡು. ಮತ್ತೊಬ್ಬರನ್ನ ಹೆಣ್ಣುಮಕ್ಕಳು ಕಿಮ್ಮತ್ತಿಲ್ಲ ಇವರಿಗೆ. ತಾತ್ಸಾರ ಅಯೋಗ್ಯರು ತಗೊಂಡು. ನೋಡೋಣ ವೀಕ್ಷಕರೇ ಏನು ಆಗುತ್ತೆ ಏನಿಲ್ಲ. ಇದ್ರ ಬಗ್ಗೆ ನಾನು ನಿಮಗೆ ಫಾಲೋ ಮಾಡ್ತಾ ಇರ್ತೀನಿ. ಪ್ರತಿ ಕ್ಷಣವೂ ಕೂಡ ಈ ಅಯೋಗ್ಯ ಮಲ್ಲಿಕಾರ್ಜುನ ಮಾಡುವಂತಹ ನೀಚ್ ಕೆಲಸದ ಬಗ್ಗೆ ನಾನು ನಿಮಗೆ ಸುದ್ದಿಯನ್ನು ಮುಟ್ಟಿಸ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಯೋಗ್ಯರನ್ನ ನಂಬಬೇಡಿ. ಯಾರು ಕೂಡ ಭೂಮಿ ಮೇಲೆ ಮೈ ಮೇಲೆ ದೇವರು ಬರುತ್ತೆ ಅನ್ನುವಂಥವ್ರು ದೇವರೇ ಅಲ್ಲ. ನಾನಂತೂ ಹೇಳ್ತೀನಿ, ಖಡಾಖಂಡಿತವಾಗಿ ಹೇಳ್ತೀನಿ. ನೀವು ದೇವಸ್ಥಾನಕ್ಕೆ ಹೋಗಿ ದೇವರ ಭಗವಂತನ ಮುಂದೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಸೀದಿಗಳಿಗೆ ಹೋಗಿ, ಚರ್ಚ್ಗಳಿಗೆ ಹೋಗಿ, ನಿಮ್ಮ ದೇವರ ಇರ್ತಕ್ಕಂತಹ ಮೂರ್ತಿಗಳ ಮುಂದೆ ನಿಂತ್ಕೊಂಡು ಕೈ ಮುಗಿದು ಭಗವಂತ ಒಳ್ಳೇದು ಮಾಡಪ್ಪ ಅಂತೇಳಿ ನಿಮ್ಮ ಕೆಲಸಗಳನ್ನು ಮಾಡ್ತಾ ಹೋಗಿ. ಅವಾಗ ಒಳ್ಳೇದಾಗುತ್ತೆ. ಇಂಥ ಅಯೋಗ್ಯರ ಮುಂದೆ ಹೋಗಿ ನಿಂತಾಗ ಒಳ್ಳೇದಾಗೋದಿಲ್ಲ. ಇಂಥ ಚೂಟ್ಯಾಗಳ ಮುಂದೆ ನಿಂತ್ಕೊಂಡು ಹೋದಾಗ ನಿಮ್ಗೆ ಒಳ್ಳೇದಾಗೋದಿಲ್ಲ. ಇವರ ತೆವಲಿ ತೀರಿಸ್ಕೊಳ್ಳೋಕ್ಕೆ ನಿಮ್ಮ ಮಾನ ಪ್ರಾಣ ಎಲ್ಲವನ್ನು ಕೂಡ ಬೀದಿಗೆ ತಲೆಗೆ ಹೇಸಿದಂತಹ ಹೇಸಿಗೆಗಳಿವೆಲ್ಲ, ಹೇಸಿಗೆ ಹುಳಗಳಿವೆಲ್ಲ, ಇಂಥ ಹುಳಗಳನ್ನು ಕಿತ್ತಿ ಎಸಿಬೇಕಾಗಿದೆ. ನಾವು ಸಮಾಜವನ್ನು ಸ್ವಚ್ಛಗೊಳಿಸಬೇಕಾಗಿದೆ. ನಾವು ಯಾವ ಕಾಲದಲ್ಲಿದ್ದೀವಿ, ಅಯೋಗ್ಯರು ನಿಮ್ಮನ್ನು ಯಾವ ಕಾಲಕ್ಕೆ ತೆಗೆದುಕೊಂಡು ಹೋಗಿ ತಳ್ಳುತ್ತಾ ಇದ್ದಾರೆ ಅಂತಕ್ಕಂಥದ್ದು ಜನ ಎಚ್ಚರಿಕೊಳ್ಳಿ. ಇಲ್ಲದೆ ಹೋದರೆ ನಿಮ್ಮ ಮಾನ ಮರ್ಯಾದೆಯನ್ನು ಈ ಥರ ಬೀದಿಗೆ ತಂದು ನಿಲ್ಲಿಸ್ತಾರೆ. ಕುಟುಂಬದವರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ದಯಮಾಡಿ ಕುಟುಂಬದವ್ರು ಬೇಜಾರು ಮಾಡ್ಕೊಳ್ಬೇಡಿ. ಆ ಯುವತಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ. ಆಯ್ತು, ಏನೋ ಗಟ್ಟೆ ನಡೆದು ಹೋಗಿದೆ, ಯುವತಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ. ಯಾಕೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಬಹಳ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು. ನಿಮ್ಮನ್ನು ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗಿ, ಎಷ್ಟೇ ಪಾತಾಳಕ್ಕೆ ಬೇಕಾದ್ರೂ ತೆಗೆದುಕೊಂಡು ಹೋಗಿ ತಳ್ಳಬಹುದು, ಮತ್ತು ಎಷ್ಟು ಮೇಲೆ ಬೇಕಾದ್ರೂ ಎತ್ತಬಹುದು. ಇದರಲ್ಲಿ ಪಾತಾಳಕ್ಕೆ ಹೋಗಿ ಕುಸಿದು ಬಿದ್ದು ಸತ್ತಂತವರು ಕೂಡ ಇದ್ದಾರೆ, ಮೇಲೆ ಬಂದು ಗೆದ್ದಂತವರು ಇದ್ದಾರೆ.
ನಾನು ಅದಕ್ಕೋಸ್ಕರ ಹೇಳುವಂಥದ್ದು, ಕುಟುಂಬಸ್ಥರು ಇಂತಹ ಅಯೋಗ್ಯರನ್ನ ಮನೆಗೆ ಬಿಟ್ಕೊಳ್ಬೇಡಿ. ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ನೀವು ಹತ್ತಿರ ಬಿಟ್ಕೊಳ್ಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿಡಿಯೋಗಳನ್ನು ಮಾಡಿ ಹಾಕ್ತಾರೆ. ನಿಮ್ಮ ಮನೆ ಹೆಣ್ಣು ಮಕ್ಕಳ ಮಾನವನ್ನು ತಂದು ರಸ್ತೆ ಮೇಲೆ ಇಟ್ಟು ಮಾರಾಟ ಮಾಡ್ತಾರೆ ಅಯೋಗ್ಯರು, ಈ ಅಯೋಗ್ಯರು. ಅದಕ್ಕೋಸ್ಕರ ನೋಡೋಣ ವೀಕ್ಷಕರೇ, ಆಯ್ತು, ಈಗ ನಾವು ಇದ್ರ ಬಗ್ಗೆ ಫಾಲೋ ಮಾಡ್ತೀವಿ. ಇನ್ನಷ್ಟು ಇಂತಹ ಈ ಅಯೋಗ್ಯರ ಬಗ್ಗೆ ಸುದ್ದಿಗಳನ್ನು ನೋಡೋದಕ್ಕೆ ನ್ಯೂಸ್ ನೆಟ್ವರ್ಕ್ ಅನ್ನ ಫಾಲೋ ಮಾಡಿ. ಆದಷ್ಟು ಇಂತಹ ಅಯೋಗ್ಯರ ಬಗ್ಗೆ ನಾನು ನಿಮಗೆ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನು ಮಾಡ್ತೇನೆ. ಇನ್ನಷ್ಟು ನ್ಯೂಸ್ ನೆಟ್ವರ್ಕ್ ನೋಡಿ. ನಾನು ಮಂಜುನಾಥ್ ನೋಡಿ. ಧನ್ಯವಾದಗಳು.